ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಿಥುನ ರಾಶಿಯವರ 2024 ಈ ವರ್ಷದ ಅಂತಿಮ 3 ತಿಂಗಳಾದಂತಹ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ. ಮಿಥುನ ರಾಶಿಯವರ ಆರೋಗ್ಯ ಹೇಗಿರುತ್ತದೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ವೈವಾಹಿಕ ಜೀವನ, ಕಾರ್ಯಕ್ಷೇತ್ರ, ಜಾಬ್ ಮತ್ತು ಬಿಸ್ನೆಸ್ ಹಾಗೂ ಅದೃಷ್ಟದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದೆ ಅಂತ ನೋಡೋಣ. ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹ, ಚತುರ್ಥ ಭಾವದಲ್ಲಿ ಕೇತು, ಸೂರ್ಯ, ಬುಧ ಗ್ರಹ, ನಿಮ್ಮ ಪಂಚಮದಲ್ಲಿ ಶುಕ್ರ, ನವಮದಲ್ಲಿ ಶನಿ ಗ್ರಹ, ದಶಮ ಭಾವದಲ್ಲಿ ರಾಹು ಗ್ರಹ, ವ್ಯಯ ಭಾವದಲ್ಲಿ ಗುರು ಸ್ಥಿತವಾಗಿದೆ. ನಿಮ್ಮ ರಾಶಿಯಲ್ಲಿಯೇ ಮಂಗಳ ಗ್ರಹ ಸ್ಥಿತವಾಗಿರುವಂತಹ ಕಾರಣದಿಂದ ನೀವು ತುಂಬ ಅಗ್ರೆಸಿವ್ ಆಗಿ ಮಾತನಾಡ್ತಿರ್ತೀರ, ತುಂಬ ಕೋಪ ಮಾಡ್ಕೊಳ್ತಾ ಇರ್ತೀರ. ನಿಮ್ಮ ಮಾತಿನಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಸಮಾಧಾನವನ್ನು ತಂದುಕೊಳ್ಬೇಕಾಗುತ್ತೆ. ಯೋಚನೆ ಮಾಡಿ ಮಾತನಾಡಬೇಕು. ನಿಮಗೆ ಬಹಳ ಬೇಗ ಕೋಪ ಬರ್ತಾ ಇರುತ್ತೆ, ಕೋಪನೂ ಮಾಡ್ಕೊಳ್ತಾ ಇರ್ತೀರ. ಅಕ್ಟೋಬರ್ 20ರಿಂದ ಡಿಸೆಂಬರ್ವರೆಗೂ ಮಂಗಳ ಗ್ರಹ ದ್ವಿತೀಯ ಭಾವಕ್ಕೆ ಪ್ರವೇಶಿಸಿದಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಮಾತಿನಲ್ಲಿ ಸಮಾಧಾನವಾಗಿರಬೇಕಾಗುತ್ತೆ. ಫ್ಯಾಮಿಲಿಯಲ್ಲಿ ಈ ಟೈಮ್ ಪೀರಿಯಡಲ್ಲಿ ಆರ್ಗ್ಯುಮೆಂಟ್ಸ್ಗಳು, ಜಗಳಗಳು ಉಂಟಾಗಬಹುದು. ತುಂಬ ಸಮಾಧಾನವಾಗಿ ತಾಳ್ಮೆಯಿಂದ ಮಾತನಾಡಬೇಕಾಗುತ್ತೆ ನೀವು. ಮಿಥುನ ರಾಶಿಯವರ ಆರೋಗ್ಯ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ನವೆಂಬರಿಂದ ಡಿಸೆಂಬರ್ ಮಧ್ಯದವರೆಗೂ ನಿಮಗೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗಬಹುದು. ಚರ್ಮಕ್ಕೆ ಸಂಬಂಧಿಸಿದಂತೆ ಅಲರ್ಜಿಗಳು ಉಂಟಾಗಬಹುದು. ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಉಂಟಾಗಲಿದೆ. ಕಣ್ಣಿನಲ್ಲಿ ಇರಿಟೇಷನ್ ಆಗಬಹುದು, ಕಣ್ಣಿನಲ್ಲಿ ಉರಿ, ಕಣ್ಣಿನಲ್ಲಿ ಇನ್ಫೆಕ್ಷನ್ ಈ ರೀತಿ ಆಗಬಹುದು. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಬಹಳ ಸುಧಾರಿಸ್ಕೊಳ್ತಾ ಹೋಗುತ್ತೆ. ಡಿಸೆಂಬರ್ 16ರ ನಂತರ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಮಿಥುನ ರಾಶಿ ವಿದ್ಯಾರ್ಥಿಗಳ ಎಜುಕೇಷನ್ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ಪಂಚಮ ಭಾವದಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದ್ದಾರೆ. ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೆ ಶುಕ್ರ ಪಂಚಮ ಭಾವದಿಂದ 6ನೇ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಅಕ್ಟೋಬರ್ 13ರವರೆಗೂ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಗಮನವನ್ನು ಹೆಚ್ಚಾಗಿ ತೋರಿಸ್ತಾರೆ, ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದರೆ ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೆ ನಿಮಗೆ ಸ್ವಲ್ಪ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಸ್ಟೂಡೆಂಟ್ಸ್ಗೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅಥವಾ ಯಾವುದೇ ರೀತಿ ಹೊಸ ಎಕ್ಸಾಮ್ಸ್ಗಳನ್ನು, ಹೊಸ ಕೋರ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಟೈಮ್ ಪೀರಿಯಡಲ್ಲಿ ಯೋಚನೆಯನ್ನು, ನಿರ್ಧಾರವನ್ನು ಮಾಡುವುದು ಬೇಡ. ನವೆಂಬರ್ 7ರ ನಂತರ ಶುಕ್ರ ಸಪ್ತಮ ಭಾವಕ್ಕೆ ಸಂಚಾರವನ್ನು ಮಾಡಿದಾಗ ಮತ್ತೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಾ. ಮಿಥುನ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ಶುಕ್ರ ಪಂಚಮದಲ್ಲಿ ಸ್ಥಿತವಾಗಿದ್ದಾರೆ. ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿರುವುದರಿಂದ ನೀವು ಬಹಳ ಬೇಗ ಕೋಪ ಮಾಡ್ಕೊಳ್ತಾ ಇರ್ತೀರಾ. ನಾನು ಮೊದಲೇ ಹೇಳಿದ್ದೀನಿ, ಡಿಸೆಂಬರ್ 2ರ ನಂತರ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಹುದು. ಹಳೆ ವಿಚಾರಗಳನ್ನು, ಯಾವುದೋ ಹೋದ ತಿಂಗಳು ಆಚೆ ತಿಂಗಳು ಆಗಿರುವಂಥ ಒಂದು ಹಳೆ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಗಳನ್ನು, ಯಾವುದೋ ವಿಚಾರಗಳನ್ನು ಕೆದಕಿ ವೈಮನಸ್ಸುಗಳು ಉಂಟಾಗಬಹುದು. ಆದ್ದರಿಂದ ಡಿಸೆಂಬರ್ 2ರ ನಂತರ ನಿಮ್ಮ ಲವ್ ಲೈಫಲ್ಲಿ, ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ ಬಹಳ ಸುಮಧುರವಾಗಿರುತ್ತೆ. ನವೆಂಬರ್ ತಿಂಗಳಲ್ಲಿ ಸಮಾಧಾನಕರವಾಗಿ ಇರುತ್ತೆ. ಆದರೆ ಡಿಸೆಂಬರ್ 2ಕ್ಕೆ ಶುಕ್ರ ಗ್ರಹ ಅಷ್ಟಮ ಭಾವವನ್ನು ಪ್ರವೇಶಿಸಿದಾಗ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬಹಳ ಜಾಗರೂಕತೆಯಿಂದ, ತಾಳ್ಮೆ, ಸಮಾಧಾನದಿಂದ ವರ್ತಿಸಬೇಕಾಗುತ್ತೆ. ಮಿಥುನ ರಾಶಿಯವರ ವೈವಾಹಿಕ ಜೀವನ ಈ 90 ದಿನಗಳು ಹೇಗಿರಲಿದೆ ಅಂತ ನೋಡೋಣ. ಸಪ್ತಮಾಧಿಪತಿ ಗುರು ವ್ಯಯಭಾವದಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ತಾನೆ ಇರುತ್ತೆ. ಪ್ರತಿ 10 ದಿನಕ್ಕೊಮ್ಮೆ, 15 ದಿನಕ್ಕೊಮ್ಮೆ ಜಾಯಿಂಟ್ ಪೇಯ್ನು, ಬ್ಯಾಕ್ ಪೇಯ್ನು, ಕೈ ನೋವು, ಕಾಲು ನೋವು, ತಲೆನೋವು, ಕೋಲ್ಡು, ಕಾಫು ಈ ರೀತಿ ನಿಮ್ಮ ಜೀವನ ಸಂಗಾತಿ ಕಂಪ್ಲೇಂಟ್ಸ್ಗಳನ್ನು ಹೇಳ್ತಾನೆ ಇರ್ತಾರೆ. ಅವರ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಅವರಿಗೆ ಆರೋಗ್ಯಕರವಾದಂತಹ ಆಹಾರವನ್ನು ಕೊಡಿ. ಹೊರಗಡೆ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ. ಅವರನ್ನು ಚೆನ್ನಾಗಿ ಆರೈಕೆಯನ್ನು ಮಾಡಿ, ತುಂಬ ಚೆನ್ನಾಗಿ ಕೇರ್ ಮಾಡಿ ನಿಮ್ಮ ಲೈಫ್ ಪಾರ್ಟ್ನರ್ನ. ನಿಮ್ಮ ವೈವಾಹಿಕ ಜೀವನ ಸಮಾಧಾನಕರವಾಗಿರುತ್ತೆ ಈ 90 ದಿನಗಳು.
ಮಿಥುನ ರಾಶಿಯ ಅದೃಷ್ಟ, ಜಾಬ್ ಮತ್ತು ಬಿಸ್ನೆಸ್ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ಭಾಗ್ಯಾಧಿಪತಿ ಶನಿ ಗ್ರಹ ಭಾಗ್ಯಸ್ಥಾನವಾದಂತಹ ಕುಂಭರಾಶಿಯಲ್ಲಿ ಸ್ಥಿತವಾಗಿದೆ. ನವೆಂಬರ್ 14ರ ನಂತರ ಶನಿಗ್ರಹ ತನ್ನ ರೆಟ್ರೋಗ್ರೇಡನ್ನು ಬಿಟ್ಟು, ಅಂದರೆ ವಕ್ರೀಗತಿಯನ್ನು, ವಕ್ರ ಚಲನೆಯನ್ನು ಬಿಟ್ಟು ನೇರ ಚಲನೆಯನ್ನು ಪ್ರಾರಂಭಿಸ್ತಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು. ಇಷ್ಟು ದಿನ ನೀವು 2 ಹೆಜ್ಜೆ ಮುಂದೆ ಇಟ್ಟರೆ ಮತ್ತೆ 3 ಹೆಜ್ಜೆ ಹಿಂದೆ ತಗೋತಾ ಇದ್ರ, ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರೆ ಮತ್ತೆ ಹಿಂದೇಟಾಗ್ತಾ ಇದ್ರ, ಯಾವುದೇ ಹೊಸ ಶುಭ ಕಾರ್ಯಗಳನ್ನು, ವ್ಯವಹಾರಗಳನ್ನು ಪ್ರಾರಂಭಿಸಲು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ರ. ಆದರೆ ನವೆಂಬರ್ 14ರ ನಂತರ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸುಲಭವಾಗಿ ಪ್ರಾರಂಭ ಮಾಡಬಹುದು. ಶುಭ ಕಾರ್ಯಗಳನ್ನು ಸಹ ನಿಮ್ಮ ಮನೆಯಲ್ಲಿ ಮಾಡಬಹುದು. ಯಾವುದೇ ರೀತಿಯ ಅಡೆತಡೆಗಳು, ತೊಂದರೆಗಳು ಉಂಟಾಗೋದಿಲ್ಲ. ಜಾಬ್ ಮತ್ತು ಬಿಸ್ನೆಸ್ ಹೇಗಿದೆ ಅಂತ ನೋಡೋಣ. 10ನೇ ಭಾವದಲ್ಲಿ ರಾಹು ಗ್ರಹವಿದೆ. ದಶಮ ಭಾವದಲ್ಲಿ ರಾಹು ಗ್ರಹವಿದೆ. ನಿಮ್ಮ ಜಾಬಲ್ಲಿ ಪರಿವರ್ತನೆಯನ್ನು ಕಾಣ್ತೀರಾ. ಪ್ರಮೋಷನ್ಸ್ ಆಗಬಹುದು ಈ 90 ದಿನಗಳಲ್ಲಿ. ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಒಂದು ಚೇಂಜ್ ಆಫ್ ಜಾಬ್, ಅಂದರೆ ಒಂದು ಪರಿವರ್ತನೆಯನ್ನು ಕಾಣ್ತೀರಾ ನಿಮ್ಮ ಉದ್ಯೋಗದಲ್ಲಿ. ಆ ಪರಿವರ್ತನೆಯನ್ನು ಕೊಡ್ತಾರೆ ರಾಹು ಗ್ರಹ. ನಿಮ್ಮ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗಲಿದೆ. ಇಷ್ಟು ದಿನ ಇದ್ದಂತಹ ಜವಾಬ್ದಾರಿಗಳಿಗಿಂತ ಇನ್ನೂ 2 ಪಟ್ಟು ಜವಾಬ್ದಾರಿಗಳು ನಿಮ್ಮ ಜಾಬಲ್ಲಿ ಇನ್ನೂ ಹೆಚ್ಚಾಗಲಿದೆ. ಈ ಹೆಚ್ಚಾದಂತಹ ಜವಾಬ್ದಾರಿಗಳಿಂದ ನಿಮಗೆ ಬಹಳ ಟೆನ್ಷನ್ನು, ಸ್ಟ್ರೆಸ್ಸು ಫೀಲ್ ಆಗಬಹುದು. ಮಿಥುನ ರಾಶಿಯವರು ಮೊದಲೇ ಚಂಚಲ ಮನಸ್ಥಿತಿಯವರು. ಈ ಹೆಚ್ಚಾದ ಕೆಲಸಗಳಿಂದ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಬಹುದು. ನೀವು ಆಲಸ್ಯವನ್ನು ಬಿಡಬೇಕಾಗತ್ತೆ. ನಿಮ್ಮ ರಾಶ್ಯಾಧಿಪತಿ ಬುಧ ನಿಮಗೆ ಆಲಸ್ಯವನ್ನು, ಮನಸ್ಸಿನ ಚಂಚಲತೆ, ಕನ್ಫ್ಯೂಷನ್ಗಳನ್ನು ಕೊಡ್ತಾರೆ. ಕೆಲವೊಂದು ಬಾರಿ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಕೆಲವೊಂದು ಸಲ ಬಹಳ ಖುಷಿಯಾಗಿರ್ತೀರ, ಮತ್ತು ಕೆಲವೊಂದು ಸಾರಿ ತುಂಬ ಅಪ್ಸೆಟ್ ಆಗಿರ್ತೀರ. ಈ ರೀತಿ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಕೆಲಸದ ಮೇಲೆ ನೀವು ಲಾಂಗ್ ಟ್ರಾವೆಲನ್ನು ಮಾಡ್ತೀರಾ ಈ 90 ದಿನಗಳಲ್ಲಿ. ಜಾಬ್ ಮಾಡುವವರಿಗೆ 70% ಗುಡ್ ಅಂತ ಹೇಳಬಹುದು. ಸೂರ್ಯ ಚತುರ್ಥ ಭಾವದಲ್ಲಿದೆ. ನವೆಂಬರ್ ತಿಂಗಳಿಂದ ಮಿಡ್ ಡಿಸೆಂಬರ್ವರೆಗೂ ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ರೋ ಅವರಿಗೆಲ್ಲ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಬಿಸ್ನೆಸ್ ಮಾಡುವವರಿಗೆ ಅಕ್ಟೋಬರ್ ಇಂದ ಮಿಡ್ ನವೆಂಬರ್ವರೆಗೂ ಬಿಸ್ನೆಸ್ ಬಹಳ ಚೆನ್ನಾಗಿರಲಿದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಆರ್ಗ್ಯುಮೆಂಟ್ಗಳನ್ನು ಮಾಡಬಾರ್ದು. ಕ್ಲೈಂಟ್ಸ್ ಜೊತೆ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಆರ್ಗ್ಯುಮೆಂಟ್ಸ್ ಆಗಬಹುದು. ಆತುರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಚಿಕ್ಕ ಪುಟ್ಟ ಮಾತುಗಳಿಗೆ ಕೋಪಿಸ್ಕೊಳ್ಬಾರ್ದು. ಯಾಕಂದರೆ ರಾಹು ಮತ್ತು ಕೇತು ಕೇಂದ್ರದಲ್ಲಿ ಟ್ರಾನ್ಸಿಟ್ ಮಾಡ್ತಾ ಇದ್ದಾರೆ. ಶನಿ ನವಮದಲ್ಲಿರುವುದರಿಂದ ನಿಮ್ಮ ಡೈಲಿ ಇನ್ಕಮಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಒಳ್ಳೆ ಲಾಭವನ್ನು ಕಾಣ್ತೀರಾ ಡೈಲಿ ಇನ್ಕಮಲ್ಲಿ. ಪ್ರತಿದಿನ ಬುಧನ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಮತ್ತೊಂದು ಸಲ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆ ಒಳಗಡೆ ಈ ಮಂತ್ರವನ್ನು 21 ಬಾರಿ ಪಠಿಸುತ್ತಾ ಬನ್ನಿ, 1 ತಿಂಗಳುಗಳ ಕಾಲ. ಪ್ರತಿ ಬುಧವಾರ ಗಣೇಶನಿಗೆ ನೈವೇದ್ಯಕ್ಕೆ ಲಡ್ಡುವಿನ ಪ್ರಸಾದವನ್ನು ಗಣೇಶನ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಪ್ರತಿನಿತ್ಯ ಸೂರ್ಯನಿಗೆ ನೀರಿನ ಅರ್ಘ್ಯವನ್ನು, ಅಂದರೆ ಜಲದ ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಇದರಿಂದಾಗಿ ನಿಮ್ಮ ಜಾಬ್ ಮತ್ತು ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭವನ್ನು ನೋಡ್ತೀರಾ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.